ಇದು ನಿನ್ನ ನಿಜವಾದ ಲೆವೆಲ್ ಅಂದ್ರೆ ಯಾವತ್ತೂ ಇಲ್ಲ. ಗೆಟ್ ಲಾಸ್ಟ್. ಇವ್ರಿಗೆ ನಾನು ನಿಜವಾಗ್ಲೂ ಯಾರು ಅಂತ ಗೊತ್ತಾಗತ್ತಲ್ಲ, ಆವತ್ತು ಇವ್ರಿಗಿದೆ ಹಬ್ಬ. ಆಕಾಶ್ ಈ ತರ ಜೀವನ ನಡೆಸೋದಕ್ಕೆ ಒಂದು ಕಾರಣ ಇತ್ತು, ಆದ್ರೆ ಅದರ ರಹಸ್ಯ ಯಾರಿಗೂ ಗೊತ್ತಿರಲಿಲ್ಲ. ಆಕಾಶ್ ಸಹ ಅದನ್ನ ಯಾರಿಗೂ ಹೇಳಲು ಇಷ್ಟಪಡ್ತಿರ್ಲಿಲ್ಲ. ಆಕಾಶ್ ಇಷ್ಟೆಲ್ಲ ಕೇವಲ ಸಿತಾರಗೋಸ್ಕರ ಮಾತ್ರ ಸಹಿಸ್ಕೊಳ್ತಾ ಇದ್ದ. ಅವನಿಗೆ ಕೇವಲ ಕೆಲ್ಸದವರು, ನಾದ್ನಿ, ಬಾಮೈದ ಇಷ್ಟೇ ಜನ ಮಾತ್ರ ಅವಮಾನ ಮಾಡ್ತಾ ಇರಲಿಲ್ಲ. ಅವನ ಅತ್ತೆ ಅವ್ರನ್ನೆಲ್ಲ ಮೀರಿಸ್ತಾ ಇದ್ಲು. ಅವಳು ಅವಳ ಮಗಳಿಗೆ ಆಕಾಶ್ನಿಂದ ಡಿವೋರ್ಸ್ ಕೊಡ್ಸೋಕೆ ಎಲ್ಲಾ ಪ್ರಯತ್ನ ಮಾಡ್ತಿದ್ಲು. ಸೈನ್ ಮಾಡಿ ನಂಗೆ ತಂದ್ಕೊಡು. ಇವಾಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಹೋಗ್ತಾ ಇದ್ದೀವಿ. ಮಿಸ್ ಆಗಿ ಸಹ ನೀನು ನನ್ನ ಗಂಡ ಅಂತ ಅಲ್ಲಿ ಯಾರಿಗೂ ಹೇಳ್ಬಾರ್ದು. ನಾನ್ ಹೇಳಿದ ಅರ್ಥ ಆಯ್ತಾ? ಯಾರಾದ್ರೂ ನಿನ್ನ ಕೇಳಿದ್ರೆ ಹೇಳು, ನೀನ್ ಅವ್ರಿಗೆ ಹೇಳ್ಬೇಕು ನೀನ್ ನಮ್ಮನೆ ಸರ್ವೆಂಟ್ ಅಂತ. ಆದ್ರೆ ಸಿತಾರ, ಏನಾದ್ರೆ ಏನು ಅಂತ ರಾಗ ಹೇಳಿದ್ಯಾ? ನಿಂಗೇನಾದ್ರೂ ಗೊತ್ತಿದ್ಯಾ ಅಲ್ಲಿ ಒಳಗಡೆ ಕೂತಿರೋರ್ ಪೊಸಿಷನ್ ಏನು ಅಂತ? ಅವರೆಲ್ಲ ಎಷ್ಟು ಶ್ರೀಮಂತರು ಅಂತ? ಅವ್ರಿಗೆ ಅಕಸ್ಮಾತ್ ನಿನ್ನಂಥವನು ವೇಸ್ಟ್ ಬಾಡಿ ನಾಲಾಯಕ್ ನನ್ ಗಂಡ ಅಂತ ಗೊತ್ತಾದ್ರೆ ನನ್ನ ಮೇಲೆ ಅವ್ರಿಗೆ ತುಂಬಾ ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಆಮೇಲೆ ನನಗೆ ತುಂಬಾ ಅವಮಾನ ಆಗತ್ತೆ. ಪ್ಲೀಸ್ ನಾನು ಹೇಳ್ದ ಹಾಗೆ ನೀನ್ ಮಾಡ್ಬೇಕು. ಸರಿ ಸಿತಾರ. ಆಕಾಶ್ ಕೆಲಸ ಮಾಡಿಲ್ಲ ಅಂತ ಸಿತಾರ ಅವನಿಗೆ ಮರ್ಯಾದೆ ಕೊಡ್ತಾ ಇರ್ಲಿಲ್ಲ. ಅವಳ ಮನೆಯವರಂತೂ ಆಕಾಶ್ನ ನಾಯಿಗಿಂತ ಕೀಳಾಗಿ ನೋಡ್ತಾ ಇದ್ರು. ಆದ್ರೆ ಆಕಾಶ್ ಇದನ್ನೆಲ್ಲ ಮನ್ಸಿಗೆ ಹಾಕೋತಾ ಇರ್ಲಿಲ್ಲ. ಯಾಕಂದ್ರೆ ಆಕಾಶ್ಗೆ ಅವನ ಹೆಂಡತಿ ಸಿತಾರ ಅಂದ್ರೆ ಅಷ್ಟು ಪ್ರೀತಿ. ಈಗ ಸಿತಾರ ಅವಳ ಫ್ರೆಂಡ್ ಜೊತೆ ಇನ್ನೊಂದಿಷ್ಟು ರಿಚ್ ಸ್ಪಾಯ್ಲ್ಡ್ ಫ್ರೆಂಡ್ಸ್ ಅನ್ನ ಮೀಟ್ ಮಾಡೋದಕ್ಕಂತ ಹೋಗ್ತಾ ಇದ್ಲು. ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ಇವತ್ತಿಲ್ಲಿ ಏನು ತಮಾಷೆ ಕ್ರಿಯೇಟ್ ಮಾಡ್ಬೇಡ. ಸಿತಾರ ಮತ್ತು ಅವಳ ಫ್ರೆಂಡ್ ಒಳಗಡೆ ಹೋಗ್ತಾರೆ. ಅವ್ರ ಹಿಂದೆ ಕೆಲ್ಸದವನಂತೆ ಆಕಾಶ್ ಬ್ಯಾಗ್ ಇಟ್ಕೊಂಡು ಹೋಗ್ತಾನೆ. ಆ ರೂಮಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಕುಳಿತಿರ್ತಾರೆ. ಅವರೆಲ್ಲ ಸಿತಾರಳನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು. ಅದ್ ಎಷ್ಟು ಸಖತ್ತಾಗಿದ್ದಾಳೆ ಈ ಹುಡುಗಿ ಅಂತ ಅವರು ಅನ್ಕೋತಾ ಇದ್ರು. ಯಾರಿದು ಇಷ್ಟು ಬ್ಯೂಟಿಫುಲ್ ಹುಡುಗಿ? ಓ, ಇವಳು ನನ್ ಬೆಸ್ಟ್ ಫ್ರೆಂಡ್ ಸಿತಾರ. ಹಾಯ್ ಸಿತಾರ. ಆಕಾಶ್ನ ಹರಿದು ಹೋಗಿರೋ ಬಟ್ಟೆ ನೋಡಿ ಅವನನ್ನ ಅವಮಾನ ಮಾಡ್ತಾರೆ. ಈ ಗುಲಾಬಿ ಹೂವಿನ ಜೊತೆ ಈ ಮುಳ್ಳ್ಯಾರು? ಮುಂದೆ ಏನಾಗುತ್ತೆ ಅಂತ ತಿಳ್ಕೋಬೇಕಾ? ಈಗಲೇ ಪಾಕೆಟ್ FM ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.